ಆನೇಕಲ್ನ ಮದ್ದೂರಮ್ಮ ಜಾತ್ರೆಯಲ್ಲಿ ತೇರು ಅವಘಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತೇರು ಬೀಳುವಂತಹ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ TV5 ಕನ್ನಡಕ್ಕೆ ಲಭ್ಯ ಆಗಿದೆ. ದೊಡ್ಡ ಅನಾಹುತ ಆಘಾತ ಆಗ್ಬಿಟ್ಟಿದೆ. ಅಲ್ಲಿ 150 ಅಡಿ ಎತ್ತರದ ಆ ತೇರು ಬಿದ್ದು ಸಾವು ನೋವಾಗಿದೆ. ಬಟ್ ತೇರು ಬೀಳುವಂತಹ ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಇದು. ಜಾತ್ರೆ ವೇಳೆ ಏಕಾಏಕಿ 2 ತೇರುಗಳು ಬಿದ್ದಿದ್ದಾವೆ. ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಈ ದೃಶ್ಯ. ಘಟನೆಯಲ್ಲಿ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ, ಮತ್ತಿಬ್ಬರಿಗೆ ಗಂಭೀರ ಗಾಯಗಳಾಗಿದೆ. ದೊಡ್ಡನಾಗಮಂಗಲ ರಾಯಸಂದ್ರ ಗ್ರಾಮದ 2 ತೇರುಗಳಿದು. ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರ್ತಾರೆ ಗ್ರಾಮಸ್ಥರು. ಈ ಬಾರಿ ಹುಸ್ಕೂರು ಜಾತ್ರೆಗೆ 4-5 ತೇರುಗಳು ಆಗಮಿಸಿವೆ. ನೋಡಿ, ಡ್ರೋನ್ ಕ್ಯಾಮೆರಾದ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ ನಿಮಗೆ. ಎತ್ತರದಿಂದ ನೋಡಿ, ಅದು ಬಿದ್ದ ನಂತರದ ದೃಶ್ಯಗಳಿದು. ಬಿದ್ದ ನಂತರದ ದೃಶ್ಯಗಳು. 150 ಅಡಿ ಎತ್ತರದ ತೇರುಗಳು, 2 ತೇರುಗಳು ಅಲ್ಲಿ ಬಿದ್ದಿದ್ದಾವೆ. ಸಾವಿರಾರು ಸಂಖ್ಯೆಯಲ್ಲಿ ಜನರು ಜಮಾವಣೆಗೊಂಡಿದ್ದಾರೆ. 2 ತೇರು, ಒಂದು ನಾಗಮಂಗಲ ಅಂದರೆ ದೊಡ್ಡ ನಾಗಮಂಗಲ, ಇನ್ನೊಂದು ರಾಯಸಂದ್ರ. ಬಹಳ ಪ್ರತಿಷ್ಠೆಯಾಗಿ ಹೈಟು ನೋಡಿ, ಇದು ಅಲ್ಲಿ ಏನಾಗಿದೆ, ಜಾಸ್ತಿ ಹೈಟ್ ಮಾಡಿದ್ದೆ ಈ ಅವಘಡಕ್ಕೆ ಕಾರಣ. ಹೈಟ್ ತಕ್ಕನ ಹಾಗೆ ಬೇಸು ಗಟ್ಟಿಯಾಗಿರಲಿಲ್ಲ ಅನ್ನುವಂತಹ ಚರ್ಚೆಗಳು ಈಗ ನಡೀತಾ ಇದೆ. ಎಕ್ಸ್ಕ್ಲೂಸಿವ್ ಆಗಿರುವಂತಹ ದೃಶ್ಯ ಇದು. ನೀವು ನೋಡ್ತಾ ಇರೋದು ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಆನೇಕಲ್ನ ಮದ್ದೂರಮ್ಮ ಜಾತ್ರೆಯಲ್ಲಿ ನಡೆದಂಥ ಅವಘಡದ್ದು 2 ತೇರುಗಳು. ಅಲ್ಲಿ ನಿನ್ನೆ ಗಾಳಿ ಮಳೆ ಭಾರಿ ಇತ್ತು. ಆ ಸಂದರ್ಭದಲ್ಲಿ ಏಕಾಏಕಿ ನೋಡ್ತಿದ್ದಂತೆ ತೇರು ಬಿದ್ದು ಈ ರೀತಿಯಾಗಿ ಅವಘಡಗಳಾಗಿದೆ. ಎಷ್ಟು ಉದ್ದ ಇದೆ ನೋಡಿ ತೇರು. 150 ಅಡಿ ಅಂತ ಹೇಳಿದ್ರೆ ಅದು ಸಾಮಾನ್ಯ ಅಲ್ಲ. ಅದನ್ನು ಎತ್ತರಕ್ಕೆ ಇನ್ನೂ ಜಾಸ್ತಿ ಮಾಡೋದು ಪ್ರತಿ ವರ್ಷವೂ ಅದನ್ನು ಜಾಸ್ತಿ ಮಾಡಿಕೊಂಡು ಬರ್ತಾ ಇದ್ರು. ಒಂದು ರೀತಿ ಪ್ರತಿಷ್ಠೆ, ಸಾವಿರಾರು ವರ್ಷಗಳ ಇತಿಹಾಸವುಳ್ಳಂತಹ ಒಂದು ತೇರಾಗಿದೆ ಇದು ಜಾತ್ರೆ. ಅತಿ ಎತ್ತರದ ತೇರನ್ನು ನೋಡೋದೇ ಹುಸ್ಕೂರು ಜಾತ್ರೆಯಲ್ಲಿ ಒಂದು ರೀತಿ ವಿಶೇಷ. ಟ್ರ್ಯಾಕ್ಟರ್ ಹಾಗೆ 100 ಎತ್ತುಗಳ ಮೂಲಕ ಎಳೆದು ತರುವಂತಹ ತೇರುಗಳಾಗಿದ್ವಿದು. ನಾನಾ ಭಾಗಗಳಿಂದ ಲಕ್ಷಾಂತರ ಜನ ಆಗಮಿಸಿದ್ರು. ಸ್ಪರ್ಧೆಗೆ ಬಿದ್ದವರಂತೆ ಕುರ್ಜುಗಳನ್ನು ನಿರ್ಮಿಸುವುದು ವಾಡಿಕೆಯದು. ನೋಡಿ, ಇದೊಂದು ಮತ್ತೊಂದು ದೃಶ್ಯ, ಬೀಳ್ತಾ ಇರುವಂತಹ ದೃಶ್ಯ. 150 ಅಡಿ ಎತ್ತರದ್ದು ಕುರ್ಜು ಅಂತ ಕರೀತಾರೆ, ನಾವು ಕುರ್ಜು ಅಂತ ಕರೀತಾರೆ. ಹೈಟ್ ಮಾಡ್ತಾ ಹೋಗಿದ್ದಾರಲ್ವಾ, ಅದಕ್ಕೆ. ನೋಡಿ ಈ ದೃಶ್ಯ, ಇದೊಂದು ದೃಶ್ಯ ನೋಡಿ. ಇದು ಬಹಳ ಹತ್ತಿರದಿಂದ ಸೆರೆಯಾದಂಥ ದೃಶ್ಯ ಇದು. ಇದು ಕಂಪ್ಲೀಟ್ ಆಗಿ ಹೇಗೆ ಅಲ್ಲಿ ಆ ತೇರು ಬಿದ್ದಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ ನಾವು. ಬಿದ್ದ ನಂತರದ ದೃಶ್ಯ ಎಷ್ಟು ಜಾಗದಲ್ಲಿ ವ್ಯಾಪಿಸಿಕೊಂಡಿದೆ. ಪಕ್ಕದಲ್ಲಿ ಬಯಲು ಪ್ರದೇಶ ಇದ್ದಿದ್ದರಿಂದಾಗಿ ಅವಘಡಗಳು ಕಡಿಮೆ ಆಯಿತು. ಇಲ್ಲದಿದ್ದರೆ ಬಹಳ ದೊಡ್ಡ ಮಟ್ಟದ ಸಾವು ನೋವುಗಳಾಗ್ತಾ ಇತ್ತು. ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ, ಇಬ್ಬರಿಗೆ ಗಾಯಗಳಾಗಿದೆ. ನೋಡಿ, ಕುರ್ಜು ಅಂತ ಹೇಳಿದ್ರೆ ಕನಿಷ್ಠ 100 ಅಡಿ ಎತ್ತರ ಇರಬೇಕು, 100 ಅಡಿ ಇರಬೇಕು. ಆದರೆ ಇವರು ಮಾಡಿದ್ದು 150ರಿಂದ 200 ಅಡಿ ಮಾಡಿದ್ದಾರೆ. ರಥಗಳಿಗೆ ಬಣ್ಣ ಬಣ್ಣದ ಬಟ್ಟೆಗಳನ್ನು ಕಟ್ಟಿದ್ದಾರೆ ನೋಡಿ. ಯಾವ ಗ್ರಾಮದ ಕುರ್ಜು ಎಷ್ಟು ಎತ್ತರವಾಗಿರುತ್ತೋ ಅವ್ರದ್ದು ಒಂದು ರೀತಿ ಪ್ರತಿಷ್ಠೆ. ನಮ್ಮ ಗ್ರಾಮದ್ದು ಹೈಯೆಸ್ಟ್ ಇದೆ, ನಮ್ಮ ಗ್ರಾಮದ್ದು ಎತ್ತರವಾಗಿದೆ. ಈ ರೀತಿಯಾಗಿ ಸತತವಾಗಿ ಬಹಳ ಶ್ರಮವನ್ನು ವಹಿಸಿ ಹಲವಾರು ದಿನಗಳಿಂದ ಈ ತೇರನ್ನು ನಿರ್ಮಿಸಲಾಗಿತ್ತು. ಆದರೆ ನಿನ್ನೆ ದುರಾದೃಷ್ಟವಶಾತ್ ಈ ಅವಘಡ ಆಗಿದೆ. ನೋಡಿ, ಕಳೆದ ವರ್ಷ ಇದೇ ರೀತಿಯಾಗಿ ಹೀಲಲಿಗೆ ಗ್ರಾಮದಿಂದ ಹೊರಟಿದ್ದ 120 ಅಡಿ ಎತ್ತರದ ತೇರು ಆಯತಪ್ಪಿ ನೆಲಕ್ಕುರುಳಿತ್ತು. ಆ ಸಂದರ್ಭದಲ್ಲಿ ಯಾವುದೇ ಅವಘಡ ಆಗಿರಲಿಲ್ಲ. ಬಟ್ ಈಗ ಇಬ್ಬರು ದುರ್ಮರಣಕ್ಕೀಡಾಗಿದ್ದಾರೆ.